ನನ್ ಶೂಟಿಂಗ್ ಮಾಡುವಾಗ ನನ್ಗೆ ಗೊತ್ತಾಗ್ಲಿಲ್ಲ ಟೋಟಲಿ ಎಷ್ಟೋ ಒಂದು ಕ್ಯಾಮರಾಸ್ ಇಟ್ಟು ಇದು ಮಾಡಿದ್ರು. ಸೊ ಅದು ನಾನು ಮಾಸ್ಟರ್ ಹತ್ರ ಕೇಳ್ತಾ ಇದ್ದೆ, ಅಸలు ಏನಿದು ಹೆಂಗೆ ಎಲ್ಲ ರೌಂಡ್ ಆಗಿ ಆರ್ಟಿಸ್ಟ್ ಗಳು ಬೇರೆ ಇದ್ರು. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನನ್ಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತು ಈ ತರ ಒಂದು ಟೆಕ್ನಾಲಜಿ ಇಟ್ಕೊಂಡು. ಅದು ಮೇನ್ ಆಗಿ ಏನಂತ ಹೇಳಿದ್ರೆ ಒನ್ಲಿ ಫಾರ್ ದ ಟ್ರೈಲರ್ಗೆ ಪ್ರೊಮೋ ಸಾಂಗ್ ಮಾತ್ರ ಮಾಡಿದ್ದಾರೆ. ಇಟ್ಸ್ ನಾಟ್ ಕನೆಕ್ಟೆಡ್ ವಿತ್ ಎನಿ ಮೂವಿ. ಒಳಗಡೆ ಮೂವಿಲು ಶೂಟಿಂಗ್ ಮಾಡಿಲ್ಲ. ಒನ್ಲಿ ಪ್ರೋಮೋಗ್ ಮಾತ್ರ ಈ ಒಂದು ಸಾಂಗು, ಈ ಒಂದು ಎಕ್ಸ್ಪೆನ್ಸ್ ಇಟ್ಕೊಂಡು, ಈ ಒಂದು ಟೆಕ್ನಾಲಜಿ ಇಟ್ಕೊಂಡು ಮಾಡ್ತಿರೋದು ಮಾಸ್ಟರ್. ರಿಯಲಿ ಏನೋ ಇಟ್ ಶುಡ್ ಬಿ ಅ ಟಾಪ್ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಅಂಡ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ಇದಿರುತ್ತೆ. ಆಮೇಲೆ ಡೆಫಿನೆಟ್ಲಿ ಎವ್ರಿಬಡಿ ವಿಲ್ ಎಂಜಾಯ್. ಒಂದು ಡಿಫರೆಂಟ್ 360 ಡಿಗ್ರೀಸ್ ನಾವು ಅಟ್ ಅ ಟೈಮ್ ಸೀಯಿಂಗ್ ಆಲ್ ದ ಆರ್ಟಿಸ್ಟ್. ಯಾವಾಗ ಬೇಕಾದ್ರೂ ನೋಡ್ಬೋದು. ಎವ್ರಿಬಡಿ ಇನ್ ದ ಮೂಮೆಂಟ್, ಎವ್ರಿಬಡಿ ಇಸ್ ದೇರ್ ಇನ್ ದ ಸ್ಪಾಟ್. ಎಕ್ಸಲೆಂಟ್ ಥಾಟ್. ನಿಜವಾಗ್ಲೂ ತುಂಬಾ ಸೂಪರ್ ಆಗಿದೆ ಮಾಸ್ಟರ್ಜಿ. ನನಗೇನೋ ಸೀಕ್ರೆಟ್ ಆಗಿ ಇಟ್ಟಿದ್ರೆ ಇವತ್ತು ನೋಡ್ಬಿಟ್ಟೆ ರಿಯಲಿ ಶಾಕ್. ತುಂಬಾ ಚೆನ್ನಾಗಿದೆ. ಆಮೇಲೆ ಏನೋ ಹೇಳ್ತಾ ಇದ್ವಿ, ಇದಕ್ಕೆಲ್ಲ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇದೀನಪ್ಪ ಸ್ಟಿಚಿಂಗ್ ಎಲ್ಲ, ಏನೋ ಕಾಸ್ಟ್ಯೂಮ್ ಸ್ಟಿಚಿಂಗ್ ಮಾಡ್ಬೋದು, ನೆಗೆಟಿವ್ ಸ್ಟಿಚಿಂಗ್ ಬಂದ್ಬಿಟ್ಟಿದ್ಯಾ ಅಂತ. ಬಟ್ ಡೆಫಿನೆಟ್ಲಿ ದಿಸ್ ಇಸ್ ರಿಯಲಿ ವೆರಿ ಗುಡ್ ಅಂಡ್ ವೆರಿ ಗುಡ್ ಥಾಟ್. ಅದು ಒಂದು ಪ್ರೋಮೋಗೆ ಮಾಡಿರೋದು. ಐ ಥಿಂಕ್ ಬಾಹುಬಲಿ ಯು ಆರ್ ಟೆಲ್ಲಿಂಗ್ ಮಿ ದಟ್ ದೇ ಡಿಡ್ ಇಟ್ ಫಾರ್ ಅದು ಸೆಟ್ ತೋರ್ಸಕ್ ಮಾತ್ರ ಮಾಡಿದ್ರು ಅವರು. ಆದ್ರೆ ಫಸ್ಟ್ ಎವರ್ ಟೈಮ್ ಇನ್ ಸೌತ್ ಇಂಡಿಯಾ ಆಸ್ ಅ ಸಾಂಗ್, ಪ್ರಮೋಷನಲ್ ಸಾಂಗ್ ಫಾರ್ ಸಿನಿಮಾ. ನಿಜವಾಗ್ಲೂ ಇಟ್ಸ್ ರಿಯಲಿ ಗುಡ್. ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆಲ್ಲರಿಗೂ ಐ ಥಿಂಕ್ ಏನೋ ಹೊಸದಾಗಿದೆ ಅಲ್ಲ? ಎಸ್, ಓಕೆ. ಅಲ್ಲ ಹೊಸದಾಗಿದೆ, ನೋಡ್ತಿರೋದಿಲ್ಲ. ಬಟ್ ಸಮಥಿಂಗ್ ಇಸ್ ನ್ಯೂ, ಡಿಫ್ರೆಂಟ್, ನೈಸ್ ನೈಸ್. ಹಾ, ಒಂದ್ಸತಿ ಲಿಂಕ್ ಇದೆ, ಲಿಂಕ್ ದಯವಿಟ್ಟು ಚೆಕ್ ಮಾಡ್ಬೋದು. ಎಲ್ಲರ ಹತ್ರ ಆಲ್ಮೋಸ್ಟ್ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ಸ್ ಇದೆ. ಸೊ ಸ್ಮಾರ್ಟ್ ಫೋನ್ಸ್ ಮೂಲಕ ಓನ್ಲಿ ಫಾರ್ ಸ್ಮಾರ್ಟ್ ಫೋನ್ಗೋಸ್ಕರ ಆನ್ಲೈನ್ ಪ್ರಮೋಷನ್ಗೋಸ್ಕರನೇ, ಸ್ಪೆಷಲಿ ಫಾರ್ ಫೇಸ್ಬುಕ್, ಟ್ವಿಟ್ಟರು ಅಥವಾ ಯೂಟ್ಯೂಬು, ಅದಕ್ಕೆ ಸ್ಪೆಷಲಿ ಈ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದೀವಿ. ಸೊ ವಿ ನೀಡ್ ಯುವರ್ ಸಪೋರ್ಟ್ ಟು ಮೇಕ್ ಇಟ್ ರೀಚ್ ಟು ದ ಪೀಪಲ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ರೀಚ್ ಆದ್ರೆ ನಿಮ್ಮ ಹತ್ರ ಇಟ್ ವಿಲ್ ಆಲ್ಸೋ ಎನ್ಹಾನ್ಸ್ ಟು ಡೂ ಇಟ್ ಮೋರ್. ಆಸ್ ಅ ಡೈರೆಕ್ಟರ್ ಈ ಒಂದು ವಿಷಯ ಸಿಕ್ಕಿದಾಗ ಎಕ್ಸೈಟ್ಮೆಂಟ್ ಇದೆ. ಫ್ರಾಂಕ್ಲಿ ಸ್ಪೀಕಿಂಗ್, ಆಸ್ ಅ ಕೊರಿಯೋಗ್ರಾಫರ್ ಇನ್ನೂ ತುಂಬಾ ಮಾಡುವಂತ ವಿಷಯಗಳು ಈ ಕಾನ್ಸೆಪ್ಟ್ ಅಲ್ಲಿ ಇದೆ, ವಿಚ್ ಡೆಫಿನೆಟ್ಲಿ ಇನ್ ಫ್ಯೂಚರ್ ನನಗೆ ಆಪರ್ಚುನಿಟಿ ಸಿಕ್ಕಿದಾಗ ಮಾಡ್ತೀನಿ. ಅಂಡ್ ಇದು ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಎಲ್ಲರೂ ಗೊತ್ತಿರೋದಂಗೆ ಟೆಕ್ನಾಲಜಿ ವಿಲ್ ನೆವರ್ ಸ್ಟಾಪ್, ಟೈಮ್ ವಿಲ್ ನೆವರ್ ಸ್ಟಾಪ್ ಫಾರ್ ಎನಿಬಡಿ. ಒಂದು ನನ್ಗನ್ಸಿದ್ದು ಇಲ್ಲಿ ಬಂದಾಗ ಡಿಸ್ಕಸ್ ಮಾಡಿದಾಗ ಕೆಲವ್ರ ಹತ್ರ ಹೊಸ ನೋಟ್ಗಳು ಬಂದಿದೆ, ಹೊಸ ವಿಡಿಯೋನು ಬಂದಿದೆ. ಎಂಜಾಯ್ ಮಾಡಿ ಎಲ್ಲರೂ. ಡೆಫಿನೆಟ್ಲಿ ಸ್ವಲ್ಪ ಟೆನ್ಷನ್ ಇರ್ತೀವಿ, ಬಟ್ ಎಂಜಾಯ್ ಮಾಡಿದಷ್ಟು ಇನ್ನು ಮಜಾ ಬರುತ್ತೆ, ಇನ್ನು ಬೇರೆಯವ್ರಿಗೆಲ್ಲ ಆಪರ್ಚುನಿಟಿ ಸಿಗುತ್ತೆ ಮಾಡಕ್ಕೆ. ಸೊ ಹೇಗಿತ್ತು ಈ ಒಂದು ಸ್ಪೆಷಲ್ ಸಾಂಗ್ ಮಾಡಿದಾಗ? ಈ ಒಂದು ಸ್ಪೆಷಲ್ ಸಾಂಗ್ ಮಾಡಿದಾಗ ನಮ್ಗೇನೆಂದರೆ, ಹೊಸ ಟೆಕ್ನಿಕ್ ಅಂದಾಗ ಯಾವಾಗಲೂ ತುಂಬ ವರ್ಕ್ ಜಾಸ್ತಿ ಇರುತ್ತೆ, ಪ್ರಿಪ್ರೇಷನ್ ಜಾಸ್ತಿ ಇರುತ್ತೆ, ಪ್ರಾಕ್ಟೀಸು, ರಿಹರ್ಸಲ್ಸು, ಆಮೇಲೆ ಮಾರ್ಕಿಂಗು, ಪೊಸಿಷನ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಇಮ್ರಾನ್ ಸರ್ ಜೊತೆ ನಾನು ಒಂದು 12 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡಿರೋದಕ್ಕೆ ನನಗೂ ಅವ್ರದ್ದು ಥಾಟ್ಸ್ ಯಾವ ಥರ ಇರುತ್ತೆ ಅಂತ ಚೆನ್ನಾಗಿ ಗೊತ್ತು. ಹಾಗಾಗಿ ನಾವು ಮೊದಲೇ ಆರ್ಟಿಸ್ಟ್ನೆಲ್ಲ ಫಸ್ಟೇ ಕರೆಸ್ಕೊಂಡು ರಿಹರ್ಸಲ್ ಮಾಡಿ ಅವ್ರಿಗೆ ಮಾರ್ಕಿಂಗ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಬಟ್ ಏನಂದರೆ ನಮಗೆ ವಿಡಿಯೋ ಅಲ್ಲಿವರೆಗೂ ನೋಡೋವರೆಗೂ ನಮಗೂ ಕಾನ್ಫಿಡೆಂಟ್ ಇರಲಿಲ್ಲ ಈ ಥರ ಬರುತ್ತೆ ಅಂತ. ಬಟ್ ಈ ವಿಡಿಯೋ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಬೇಸಿಕಲಿ ಇಮ್ರಾನ್ ಸರ್ ಏನಾದರೂ ಹೊಸದು ಟ್ರೈ ಮಾಡೋದ್ರಲ್ಲಿ ಅವರು ಯಾವಾಗಲೂ ಫಸ್ಟ್ ಅಂತ ನಾನು ಹೇಳ್ಕೊತೀನಿ. ಯಾಕಂದರೆ ಅವ್ರು ಯಾವುದೇ ಬರಲಿ ರಿಸ್ಕ್ ತೊಗೊಂಡು ಮಾಡ್ತಾರೆ. ಈ ಥರ ಮಾಡೋಣ, ಆ ಥರ ಮಾಡೋಣ, ಹೊಸದು ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ಜೊತೆಗೆ ಪಾರ್ಟ್ ಆಫ್ ಇರ್ತೀವಿ ಅಂತ ನಾನು ಹೇಳ್ಕೊಳಕ್ಕೆ ಖುಷಿ ಪಡ್ತೀನಿ. ಒಂದೇನೆಂದರೆ, ಹೊಸ ಟೆಕ್ನಿಕ್ಕು ಮಾಡೋದು ಅನ್ನೋದೇನೆಂದರೆ ಈಸಿ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಬಟ್ ನಾವು ಯಾವಾಗ ಮಾಡ್ತೀವೋ ಆವಾಗ ಅದು ಮಧ್ಯೆ ಏನೇನು ಪ್ರಾಬ್ಲಮ್ ಆಗುತ್ತೋ ಅದನ್ನೆಲ್ಲ ಸಾಲ್ವ್ ಮಾಡಿದಾಗ ನಮಗೂ ಗೊತ್ತಾಗುತ್ತೆ ಈ ಥರದ್ದೆಲ್ಲ ಹೊಸದು ಮಾಡಿದ್ರೆ ಇನ್ನೊಂದು ನಾವು ಏನಾದರೂ ಒಂದು ಕಲಿಬೋದು ಅಂತ. ಸ್ಪೆಷಲಿ ಬರೀ ಇದು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಅಲ್ಲದೆ ಇದರಲ್ಲಿ ನಾನು ಒಂದು ಆರ್ಟಿಸ್ಟ್ ಆಗಿರೋದ್ರಿಂದ, ಆಮೇಲೆ ಈ VR ಟೆಕ್ನಾಲಜಿ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಬೇರೆ ಯಾರು ನಮ್ಮ ಶಾರ್ಟ್ಸ್ನ ನಾವು ಯಾರೂ ನೋಡೋಲ್ಲ. ಡೈರೆಕ್ಟರ್ ಆಗಲಿ, ಕ್ಯಾಮ್ರಾಮನ್ ಆಗಲಿ ಯಾರೂ ನೋಡೋಲ್ಲ. ಎಲ್ಲ ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟು ಹೊಟ್ಬಿಟ್ಟಿರ್ತಾರೆ, ನಾವು ಮಾತ್ರ ಡ್ಯಾನ್ಸ್ ಮಾಡಬೇಕು. ಅದರಲ್ಲಿ ಏನಂದರೆ ಅಷ್ಟು ಜನದ ಪೊಸಿಷನ್ಸ್ನ ನಾನು ನೋಡಿಕೊಂಡು ಅವ್ರದ್ದು ಮಾರ್ಕಿಂಗ್ಸ್ ಎಲ್ಲ ನೋಡಿಕೊಂಡು ಓಕೆ ಆಗಿದೆ ಅಂದಾಗ ಮಾತ್ರ ನಾವು ಅದನ್ನು ಶಾರ್ಟ್ ಓಕೆ ಮಾಡ್ತಾಯಿದ್ವಿ. ಇದು ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಾನು ಜೊತೆಗೆ ಡ್ಯಾನ್ಸ್ ಮಾಡಿಕೊಂಡು ಎಕ್ಸ್ಪ್ರೆಷನ್ ಕೊಟ್ಕೊಂಡು ಲಿರಿಕ್ಸ್ ಆಡಿಕೊಂಡು ಎಲ್ಲರೂ ಮೂಮೆಂಟು ನೋಡ್ಕೊಳ್ಳೋದು ಇದೆಯಲ್ಲ ತುಂಬ ಕಷ್ಟ. ಇದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಥ್ಯಾಂಕ್ಸ್ ಸರ್. ಸೊ
ಸಾಂಗ್ ಕೂಡ ರಿಲೀಸ್ ಮಾಡಿದರೆ. ಹೇಳಿ ಸರ್, ಯಾವ ಥರ ಸಿನಿಮಾ ಮತ್ತು ಸಾಂಗ್? ಉಪ್ಪು ಹುಳಿ ಖಾರ ನನ್ನ 2ನೇ ಸಿನಿಮಾ. ಸ್ಪೆಷಲಿ ಇವತ್ತು ಪ್ರಮೋಷನ್ಸ್ ಅಂದರೆ ತುಂಬ ಮ್ಯಾಕ್ಸಿಮಮ್ ಲೆವೆಲ್ಗೆ ಪ್ರಮೋಷನ್ಸ್ ಮಾಡಿದ್ರೆ ಜನಕ್ಕೆ ರೀಚ್ ಆದರೆ ಅವ್ರು ಥಿಯೇಟ್ರಿಗೆ ಬಂದಾಗ ಆಮೇಲೆ ಅದ್ರ ಕೆಪಾಸಿಟಿ ಏನಿರುತ್ತೆ ಓಕೆ, ಬಟ್ ಅದ್ರ ಜೊತೆಗೆ ಇವತ್ತು ಆನ್ಲೈನ್ ಅನ್ನೋ ಪ್ರಮೋಷನ್ಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಭಾಗಿಯಾಗಿದೆ ಇವತ್ತಿನ ಪ್ರಮೋಷನ್ಸ್ಗೆ. ಸೊ ಆ ಒಂದು ಪ್ರಮೋಷನ್ನ ಮೈಂಡಲ್ಲಿ ಇಟ್ಕೊಂಡು ಇವತ್ತು ಹೊಸ ಟೆಕ್ನಾಲಜಿ 360 ಡಿಗ್ರಿ ವಿಡಿಯೋ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇದನ್ನು ಕ್ವೈಟ್ ಸಮ್ ಟೈಮಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ಬಟ್ ನಾವು ಇದನ್ನು ಮಾಡುವಾಗ ಯಾವ ಥರ ಮೈನಸ್ಗಳಿರುತ್ತೆ, ಯಾವ ಥರ ಪ್ಲಸ್ಗಳಿರುತ್ತೆ ಸರ್, ಯಾವ ಓಕೆ ಯಾವ ಥರ ಮೈನಸ್ಗಳಿರುತ್ತೆ, ಪ್ಲಸ್ಗಳಿರುತ್ತೆ ಈ ಒಂದು ವಿಡಿಯೋದು ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ಕೆ ಹೋದಾಗ ಅಡ್ವಾಂಟೇಜಸ್ ಎಲ್ಲ ವಿಡಿಯೋಗಳಿಗೂ ಇರುತ್ತೆ. ಬಟ್ ಇದು ಒಂದು 360 ಡಿಗ್ರಿ ವಿಡಿಯೋ ಒಂದು ಕಾನ್ಸೆಪ್ಟ್ ಮೈಂಡ್ಗೆ ಬಂದಾಗ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ಅಂದರೆ ಯಾಕೆ ಇದನ್ನು ನಾವು ಟ್ರೈ ಮಾಡಬಾರ್ದು. ಆಮೇಲೆ ಸ್ಪೆಷಲಿ ಇದು ಪ್ರಮೋಷನಲ್ ಸಾಂಗ್ ಇರೋದ್ರಿಂದ ಓನ್ಲಿ ಫಾರ್ ಫೋನ್ಸ್, ಐಪ್ಯಾಡ್ಸ್ ಮತ್ತು ಕಂಪ್ಯೂಟರ್ಸ್ಗೋಸ್ಕರ ಮಾತ್ರ ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಇವತ್ತು ಎಷ್ಟು ಬ್ಯುಸಿ ಲೈಫ್ ಆಗಿಬಿಟ್ಟಿದೆ ಅಂದರೆ ಡ್ಯೂರಿಂಗ್ ದ ಟ್ರಾವೆಲ್ ನಾವು ಎಲ್ಲರೂ ಹತ್ರ ಸ್ಮಾರ್ಟ್ಫೋನ್ ಇರೋದನ್ನು ಟೀಸರ್ ಇರಲಿ ಅಥವಾ ಯಾವುದೇ ನ್ಯೂಸ್ ಇರಲಿ ಅಥವಾ ಯಾವುದೇ ಟ್ರೇಲರ್ ಇರಲಿ, ಮೋಷನ್ ಪೋಸ್ಟರ್ಸ್ ಇರಲಿ ಅಥವಾ ಏನೇ ಸಂಬಂಧಪಟ್ಟ ಟ್ವಿಟರ್, ಫೇಸ್ಬುಕ್ ಎಲ್ಲ ನಾವು ಆನ್ಲೈನ್ ನೋಡ್ತಾ ಇದ್ದೀವಿ. ಸೊ ಆ ಆನ್ಲೈನ್ಗೋಸ್ಕರ ಸ್ಪೆಷಲಿ ಈ ವಿಡಿಯೋ ಮಾಡಿದ್ವಿ. 360 ಡಿಗ್ರಿ ವಿಡಿಯೋ ಉಪ್ಪು ಹುಳಿ ಖಾರ, ಅದು ಡಿಂಗ್ ಡಾಂಗ್ ಡಿಂಗ್ ಅನ್ನೋದು. ಸೊ ಒಂದು ಹೊಸ ಪ್ರಯತ್ನ ಇದು ಇಂಡಸ್ಟ್ರಿಗೆ. ಸೊ ಸಕ್ಸಸ್ಫುಲ್ ಆಗಿ ನಾವು ಅದನ್ನು ಅಚೀವ್ ಮಾಡಿದ್ದೀವಿ ಟು ಎಕ್ಸಿಕ್ಯೂಟ್. ಅದನ್ನು ನೋಡಿ ನೀವುಗಳೆಲ್ಲ ತಿಳಿಸ್ಬೇಕು ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು. ಬೇಸಿಕ್ಲಿ ಇಟ್ಸ್ ಅನ್ ಇಂಟ್ರಾಕ್ಟಿವ್ ವಿಡಿಯೋ. ಅಂದರೆ ಇವಾಗ ಇದಕ್ಕೆ ಒಂದು ಟ್ಯಾಗ್ ಲೈನ್ ಅಂದ್ಕೊಂಡ್ವಿ ನಾವು, ಕಣ್ಣೇ ಕ್ಯಾಮ್ರಾ ಫೋನೇ ಲೊಕೇಶನ್. ಯಾವ ಕಡೆ ತಿರುಗಿಸಿದ್ರು ಕೂಡ ನಿಮಗೆ ಅದಕ್ಕೆ ಸಂಬಂಧಪಟ್ಟಿದ್ದು ವಿಜುವಲ್ಸ್ ಸಿಗುತ್ತೆ, ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಮೇಲ್ಗಡೆ ನೋಡ್ಬೋದು, ಕೆಳಗಡೆ, ರೈಟ್, ಲೆಫ್ಟ್, ಫ್ರಂಟ್, ಬ್ಯಾಕ್ ಎಲ್ಲ ಕಡೆ ಇದನ್ನು ನೋಡಿಬಿಟ್ಟು. ಬಿಕಾಸ್ ನಾನು ಆ್ಯಸ್ ಅ ಕೊರಿಯೋಗ್ರಾಫರ್ ನಾನು ಅದನ್ನು ಇದು ಮಾಡಬೇಕಾಯಿತು. ಅಂದರೆ ಅದು ಕೊರಿಯೋಗ್ರಫಿ ಕೂಡ ಹಾಗೆ ಇದನ್ನು ಪ್ಲ್ಯಾನ್ ಮಾಡಬೇಕಾಯಿತು. 9 ಜನ ಆರ್ಟಿಸ್ಟು. ಆ 9 ಜನ ಆರ್ಟಿಸ್ಟ್ಗಳ ಜೊತೆಗೆ ಒಂದು ಟೈಮಿಂಗು, ಒಂದು ಪರ್ಫೆಕ್ಷನ್ನು, ಎಕ್ಸ್ಪ್ರೆಷನ್ನು, ಆಮೇಲೆ ಸ್ಟೆಪ್ಸು ಎಲ್ಲವೂ ಜೊತೆ ಕೋಆರ್ಡಿನೇಟ್ ಆಗಬೇಕು. ನನ್ನ ಟೀಮ್ ಉಪ್ಪು ಹುಳಿ ಖಾರ ಟೀಮ್, ಎಸ್ಪೆಷಲಿ ಮಾಲಾಶ್ರೀ ಮೇಡಮ್, ಅನುಶ್ರೀ ಅವರು, ಜಯಶ್ರೀ ಅವರು, ಶಶಿ, ಶರತ್, ಧನು, ಮಾಷಾ ಎಲ್ಲರೂ ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದರು. ವಿ ರಿಯಲಿ ಎಂಜಾಯ್ಡ್ ಡೂಯಿಂಗ್ ದಿಸ್ ಎಕ್ಸ್ಪೆರಿಮೆಂಟ್. ಆಮೇಲೆ ಅದು ಚೆನ್ನಾಗಿ ಬಂತು ಆ್ಯಂಡ್ ವಿ ಆರ್ ರಿಯಲಿ ಪ್ರೌಡ್. ನನ್ನ ಟೀಮ್ ರಿಯಲಿ ಪ್ರೌಡ್ ಆಗಿದೆ ದಟ್ ವಿ ಕುಡ್ ಅಚೀವ್ ದಿಸ್ ನ್ಯೂ ಟೆಕ್ನಾಲಜಿ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಿನಿಮಾ ಯಾವಾಗ ನೋಡ್ಬೋದು ಸರ್? ರೆಡಿ ಆಗ್ತಾಯಿದೆ ಸಿನಿಮಾ. ಬರೀ ಒಂದು ಸಾಂಗ್ ಮತ್ತು 2 ಡೇಸ್ ಪ್ಯಾಚ್ ವರ್ಕ್ ಇದೆ. ಅದಾಗಿದ ತಕ್ಷಣ ಮೋಸ್ಟ್ಲಿ ಇವಾಗ ಒಂದು ಸ್ವಲ್ಪ ಸಿಚುವೇಶನ್ ತುಂಬ ಬ್ಯಾಡ್ ಆಗಿದೆ ಮೋದಿ ಎಫೆಕ್ಟಿಂದ. ಸೊ ಎಷ್ಟು ಬೇಗ ಸಿಚುವೇಶನ್ ಕರೆಕ್ಟ್ ಆಗುತ್ತೆ ಅಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಸ್ವಲ್ಪ ಅರ್ಜೆಂಟ್ ಮಾಡಿಬಿಟ್ಟಿದ್ದ. ಓಕೆ ಉಪ್ಪು ಹುಳಿ ಖಾರ ಇವತ್ತು ಪ್ರೋಮೋ ರಿಲೀಸ್ ಆಗಿದೆ. ಪ್ರೋಮೋನೇ ಒಂದು ತುಂಬ ಡಿಫ್ರೆಂಟಾಗಿ, ಇಟ್ಸ್ ಟೋಟಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ನಮ್ಮ ಇಂಡಸ್ಟ್ರಿಗೆ. ಅದು ಒಂದು ಪ್ರೋಮೋ, ಒಂದು ಟ್ರೈಲರ್ಗೋಸ್ಕರ ಮಾಡ್ತಿರೋ ಅಂಥ ಇಂಥ ಒಂದು ಎಕ್ಸ್ಪೆನ್ಸಿವ್ ಟೆಕ್ನಾಲಜಿ ಇಟ್ಕೊಂಡು ಮಾಡ್ತಿರೋದು ಇಟ್ ಇಸ್ ಫಸ್ಟ್ ಟೈಮ್. ಆಮೇಲೆ ಅಂಥ ಒಂದು ಇದರಲ್ಲಿ ನಾನು ಐ ಆಮ್ ದೇರ್ ಇನ್ ಅನ್ನೋಕ್ಕೆ ಐ ಆಮ್ ರಿಯಲಿ ಫೀಲಿಂಗ್ ವೆರಿ ಹ್ಯಾಪಿ, ಫೀಲಿಂಗ್ ಪ್ರೌಡ್. ಆ್ಯಂಡ್ ಥ್ಯಾಂಕ್ ಯು ಮಾಸ್ಟರ್, ಇಮ್ರಾನ್ ಮಾಸ್ಟರ್. ಇಂಥ ಒಂದು ಜಸ್ಟ್ ಲ್ಯಾಂಡ್ ಆಗಿರೋ ಟೆಕ್ನಾಲಜಿಯಲ್ಲಿ ನನ್ನನ್ನು ಕೂರಿಸಿದ್ರ. ಸೊ ಐ ಆಮ್ ರಿಯಲಿ ಫೀಲಿಂಗ್ ಹ್ಯಾಪಿ. ಸೊ ನಾನು ಕೂಡ ಇವಾಗ ಟೋಟಲ್ ಅಪ್ಗ್ರೇಡಲ್ಲಿ ಆಗಿದ್ದೀನಿ ಟೆಕ್ನಾಲಜಿಯಾಗಿ. ಇಟ್ಸ್ ನೈಸ್. ಉಪ್ಪು ಹುಳಿ ಖಾರ ಆ ಪ್ರೊಮೋದಲ್ಲಿ ಮೇಯ್ನಾಗಿ ನನಗೊಂದು ಮಗು ಸೈಕಲ್ ಕೊಟ್ಟು ಆ ಸೈಕಲ್ ನೋಡಿಸಿ ಅಂತ ಹೇಳಿ, ಆಮೇಲೆ ಅದು ರಿಹಾರ್ಸಲ್ಸು ಆ ಸ್ಪಾಟಲ್ಲಿ, ಬಿಕಾಸ್ ಒಂದೇ ಶಾಟಲ್ಲಿ ಆಗಬೇಕು, 360 ಡಿಗ್ರೀಸು ಕಾಣೋ ಅಂಥ ಒಂದು. ಸೊ ವಿ ಹ್ಯಾವ್ ಟು ಬಿ ಪರ್ಫೆಕ್ಟ್ ಫಾರ್. ನಾವೇನು ಸುಮ್ಮನೆ ಓಕೆ ನಾನು ಕಾಣ್ತಾ ಇಲ್ಲ ಈ ಕ್ಯಾಮ್ರಾಗೆ, ಈ ಕ್ಯಾಮ್ರಾಗೆ ಕಾಣ್ತಾ ಸ್ವಲ್ಪ ರಿಲ್ಯಾಕ್ಸ್ ಅಂತ ಇಲ್ಲವೇ ಇಲ್ಲ. ಸೊ 360 ಡಿಗ್ರೀಸಲ್ಲೂ ನಾವಿದ್ದೀವಿ. 360 ಡಿಗ್ರೀಸು ವಿ ಹ್ಯಾವ್ ಟು ಬಿ ಅಟೆನ್ಷನ್, ಪರ್ಫಾರ್ಮೆನ್ಸು, ಬಾಡಿ ಲ್ಯಾಂಗ್ವೇಜು, ಸ್ಟೈಲು, ಪ್ಲೇಸ್ ಮಾರ್ಕ್. ಈ ಮಾರ್ಕಲ್ಲೇ ನೀವು ಬರಬೇಕು, ಈ ಮಾರ್ಕಲ್ಲೇ ನೀವು ಓಡಬೇಕು. ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಐ ರಿಯಲಿ ಎಂಜಾಯ್ಡ್ ಇಟ್. ಸೊ ನೀವು ಇದನ್ನು ಪ್ರೋಮೋನೇ ಇಷ್ಟು ಮಟ್ಟಿಗಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಫಿಲ್ಮ್ ಹೆಂಗಿರ್ಬೋದು ಅಂತ. ದಟ್ ಐ ವಾಂಟ್ ಟೆಲ್, ಯು ಹ್ಯಾವ್ ಟು ವಾಚ್. ಸಾಂಗ್ಸ್ಗಳು, ಸಿನಿಮಾದ ಸಾಂಗ್ಗಳು ಎಷ್ಟು ಚೆನ್ನಾಗಿದೆ. ಸಾಂಗಲ್ಲಿ ಯಾರು ಹೊಸ ಟೆಕ್ನಾಲಜಿ ನಾನು ನೀವು ಒಂದೇ ಸಾಂಗ್ ಹಾಕಿದರೆ ಎಷ್ಟು ಸಾಂಗ್ ಹಾಕಿದ್ರೆ ನನಗೆ ಗೊತ್ತಿಲ್ಲ. ನಾನು ಐ ಥಿಂಕ್ ಎವ್ರಿಬಡಿ ಈಸ್ ಹ್ಯಾವಿಂಗ್ ಒನ್ ಡೂ ಇಟ್. ಮೇಡಮ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತುಂಬ ಡಿಫ್ರೆಂಟ್, ಅಂದರೆ ಪೊಲೀಸ್ ಪಾತ್ರನೇ ಮತ್ತೆ ಮಾಡ್ತಾ ಇದ್ದೀರಾ, ಆದರೆ ತುಂಬ ಡಿಫ್ರೆಂಟ್ ಡೋಲ್ ಹೊಡಿತಾ ಇದ್ದೀರಿ, ಒಂದು ಕಡೆ ಡೋಲ್ ಹೊಡಿತಾ ಇದ್ದೀರಿ. ಈ ಪಿಕ್ಚರಲ್ಲಿ ನನಗೆ ಟೋಟಲಿ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ನನ್ನ ಕ್ಯಾರೆಕ್ಟರ್ ಡಿಫ್ರೆಂಟು. ಆಮೇಲೆ ಈ ಪಿಕ್ಚರಲ್ಲಿ ನಾನು ಹುಬ್ಳಿ ಆ್ಯಕ್ಸೆಂಟಲ್ಲಿ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಡೈಲಾಗ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಾನೇ ನಕ್ಕಿ ಸ್ವಲ್ಪ ಸೆಟ್ಲ್ ಆದಮೇಲೆ ನಾನು ಮಾತಾಡ್ತಾಯಿದ್ದೆ. ಅಷ್ಟೊಂದು ಹಿಲೇರಿಯಸ್ ಆಗಿತ್ತು ಡೈಲಾಗ್ಸು.
ಕಾಮಿಡಿ. ಆಮೇಲೆ ಇನ್ನೊಂದು ಲುಕ್ ವೈಸ್ ಅಂದರೆ ಫಸ್ಟ್ ಟೈಮ್ ನಾನು ವಿತೌಟ್ ಮೇಕಪ್, ಅದು ವಿತೌಟ್ ಮೇಕಪ್ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಬಾಬು ಕ್ಯಾಮ್ರಾಮ್ಯಾನ್ ಅವರು. ಅದೇನಪ್ಪ, ಅದೇನು ಲೈಟ್ ಹಾಕಿದವರು, ಅದೇನು ಲೆನ್ಸ್ ಹಾಕಿದವರು ಗೊತ್ತಿಲ್ಲ. ಟೋಟಲಿ ಸ್ಕಿನ್ ಟೋನೇ ಒಂದು ಟೋಟಲಿ ಗಿವಿಂಗ್ ಸಚ್ ಅ ಫ್ರೆಶ್ ಸ್ಕಿನ್ ಟೋನ್. ಮೋಸ್ಟ್ ಆಫ್ ದ ಆರ್ಟಿಸ್ಟ್ ಯಾರು ಐ ಥಿಂಕ್ ಮೇಕಪ್ ಹಾಕಿಲ್ಲ ಅನಿಸುತ್ತೆ. ಬಾಬು ಅವರು ಅದನ್ನೇ ಕೇಳಿಕೊಂಡ್ರು, ಮೇಡಮ್ ಮೇಕಪ್ ಬೇಡ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಬೇಕಾದ್ರೆ ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಳ್ಳಿ ಅಂತ. ಥ್ಯಾಂಕ್ ಯು ಬಾಬಾನ, ಅಟ್ಲೀಸ್ಟ್ ಲಿಪ್ಸ್ಟಿಕ್ ಅದು ಒಪ್ಕೊಂಡಿದ್ರು. ಸೊ ಅದರ್ವೈಸ್ ಲುಕ್ ವೈಸ್, ಕಾಸ್ಟ್ಯೂಮ್ಸ್ ವೈಸ್ ಆಗಿ ಒಂದು ಡಿಫ್ರೆಂಟ್ ಲುಕ್ ಕೊಟ್ಟಿದ್ದಾರೆ ನನಗೆ ಸಾನಿಯಾ ಅವರು. ಮಾಸ್ಟ್ರು ಸಾನಿಯಾ ಅವರು ಎಲ್ಲ ಡಿಸ್ಕಸ್ ಮಾಡಿ ಟೋಟಲಿ ಒಂದು ಗೆಟಪೇ ಡಿಫ್ರೆಂಟ್ ಕೊಡೋಣ. ಆ್ಯಸ್ ಯೂಶ್ವಲ್ ಇಲ್ಲ, ಈವನ್ ದ ಪೊಲೀಸ್ ಆಫೀಸರ್ ಆದರೂ ಅವ್ರ ಬಾಡಿ ಲ್ಯಾಂಗ್ವೇಜು, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಒಂದು ಹೇಳಬೇಕು. ಈ ಪಿಕ್ಚರಲ್ಲಿ ನಾನು ಒಂದು ವಾಕ್ ಮಾಡಿದ್ದೀನಿ, ಈ ಪಿಕ್ಚರಲ್ಲಿ ನೀವು ನೋಡ್ಬಿಟ್ಟು ಹೇಳಬೇಕು ನಾನು ಯಾವ ಥರ ವಾಕ್ ಮಾಡಿದ್ದೀನಿ ಅಂತ. ದಿಸ್ ಇಸ್ ಮೈ ಫಸ್ಟ್ ಕ್ವಶನ್ ಫಾರ್ ಯು ಪೀಪಲ್. ಪೊಲೀಸ್ ಆಫೀಸರ್ ಫುಲ್ ಟಫ್ ಆಗಿ ಇವಾಗ ಮಾಡೋ ಸಿನಿಮಾ ತುಂಬ ಟಫ್ ಆಗಿದೆ, ಕಾಮಿಡಿ ಇರುತ್ತೆ ಟಫ್. ನೋಡಿ ನಾನು ಎಷ್ಟು ಕಾಮಿಕಾಗಿ ಮಾತಾಡ್ತಾ ಇದ್ದೆ ಅಂದರೆ, ಈ ಪಿಕ್ಚರ್ ಉಪ್ಪು ಹುಲಿಕಾರ ಬಂದರೆ ನಾನು ಕಾಮಿಡಿ ಆಗಿಬಿಡ್ತಾ ಇದ್ದೆ. ಬಿಕಾಸ್ ಟೋಟಲ್ ಎಂಟೈರ್ ಕ್ಯಾರೆಕ್ಟ್ರು ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಅಷ್ಟು ಕಾಮಿಡಿಯಾಗಿ ಹೋಗಿ ಸೀರಿಯಸ್ ಆಗಿ ಹೋಗಿ ಅವರು ಯಾವಾಗ ಕಂಡಿಡಿತಾರೆ, ಯಾವಾಗ ಶಿ ಟೇಕ್ ಅ ಡಿಸಿಷನ್ಸ್ ಅನ್ನೋದು ಇಟ್ಸ್ ಎಕ್ಸಲೆಂಟ್, ವೆರಿ ಕೂಲ್ ಮಚ ಆ ಥರ. ವೆರಿ ನೈಸ್ ಕ್ಯಾರೆಕ್ಟರ್, ವೆರಿ ಬ್ಯೂಟಿಫುಲ್, ಐ ಎಂಜಾಯ್ಡ್ ಇಟ್. ನಾನು ಶೂಟಿಂಗ್ ಸ್ಪಾಟಲ್ಲಿ ವರ್ಕ್ ಮಾಡ್ಕೊಂಡು ಮನೆಗೆ ಹೋದ್ರೂ ಆ ಹ್ಯಾಂಗ್ ಓವರ್ ಹಂಗೆ ಇರ್ತಾಯಿತ್ತು. ನಾನೇ ಸುಮ್ಮನೆ ಹಿಂಗೆ ನಕ್ಕೊಳ್ತಾ ಇದ್ದೆ. ಬಿಕಾಸ್ ಐ ವಾಸ್ ಎಂಜಾಯಿಂಗ್ ದಟ್ ಕ್ಯಾರೆಕ್ಟರ್ ಸೋ ಮಚ್. ತುಂಬ ಚೆನ್ನಾಗಿದೆ, ಐ ರಿಯಲಿ ಎಂಜಾಯ್ ದ ಕ್ಯಾರೆಕ್ಟರ್. ಆಮೇಲೆ ನನ್ನಿಂದ ಒಂದು ಡಿಫ್ರೆಂಟಾಗಿ ತೋರಿಸಿದ್ದು, ಆಮೇಲೆ ಎಕ್ಸ್ಪೀರಿಯನ್ಸ್ ಆಗಲಿ, ಟೆಕ್ನಾಲಜಿ, ಆಮೇಲೆ ಟೇಕಿಂಗ್ಸ್ ವೈಸು ಎಲ್ಲ, ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ಫಾರ್ ದಿಸ್ ಉಪ್ಪು ಹುಲಿಕಾರ. ಥ್ಯಾಂಕ್ ಯು.